ಇದು ನಮ್ಮ ಬಾಜು ಹೊಲದವರು ಕುಳಿ ಕಬ್ಬಿದೆ. ಈಗ ಕಬ್ಬಿನ ಕಾಂಡ ಕೊರಕದ ಬದಲ ಒಂದು ಮಾಹಿತಿ ಹೇಳ್ಬೇಕಂದ್ರೆ ನಿಮ್ಗೆ ತಡಿ ಮೇಲೆ ನೋಡೋಣ. ಎಲ್ಲ ಐತೆ ನೋಡ್ರಿ ಅದು. ಇದನ್ನು ಕಾಂಡ ಕೊರಕ ಇದು ಸುಳಿ ಎಲ್ಲ ತಿಂದ ಇದನ್ನು ಮಾಡ್ತೈತೆ ನೋಡ್ರಿ. ಇದ್ರೊಳಗೆ ಕೀರಿಗಳು ಹುಳ ಇರ್ತಾವ್ರಿ ಅದ್ರಾಗ. ಇದು ನೋಡ್ರಿ ಅಷ್ಟೇನು ಕ್ಲಿಯರಾಗಿ ನಿಮ್ಗೆ ಕಾಣಿಸ್ತೈತಿಲ್ಲ ಆಮೇಲೆ. ಇದು ಏನಾಗಂದ್ರೆ ಈಗ ಯಾವುದೋ ಯಾಕೊಂದು ಸಸ್ಯ ಹೊರಗಡೆ ಬರೋ ಟೈಮ್ದಾಗ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಒಂದು ಆಡ ಯಾವುದಾರ ಒಂದು ಇಟ್ಕೋರಿ ನಾವು. ಒಂದು ಉದಾಹರಣೆಗೆ ಎಕ್ಸಾಂಪಲ್, ಈ ಕಡೆ ಈಗ ಒಂದು ಆಡ ಒಂದು ಯಾವುದೋ ಇಳಿತದೋ ಅಲ್ಲಿ ಬಾಜುಕ ನಾಯಿಗಳು ಹಂಗೆ ಹೊರಗಡೆ ನಿಮ್ಗೆ ಉದಾಹರಣೆಗಳದಾವೆ. ಅದೇ ರೀತಿ ಈ ಸಸ್ಯಗಳು ಈ ಭೂಮಿಯಿಂದ ಹೊರಗಡೆ ಬಂದು ಇನ್ನೂ ಇಮ್ಯುನಿಟಿ ಪವರ್ ಕಡಿಮೆ ಇರ್ತೈತಿ. ಇಲ್ಲಿ ನಂತರ ಎಳಿ ಬರ್ತಾರಲ್ಲ ಆ ರೀತಿ ಇರ್ತೈತಿ. ಹಿಂಗಾಗಿ ಏನೈತಿಲ್ಲ ಅಲ್ಲಿ ಇವು ಕಾಂಡ ಕೊರಿಯುವಂಥ ಬರ್ತಾವೆ. ಇವು ಏನೋ ಮಾಡಿ ನೀವು 60 ದಿವ್ಸನಾಗ ಇರ್ತೈತಿ ರೀ. ಅದು 60 ದಿವ್ಸನಾಗ ಏನಂತ ನಿವಾರಣೆ ಮಾಡ್ಕೋಬೇಕು ನೀವು ಅದಕ್ಕೆ. ನೋಡಿರಿ, ಕಬ್ಬಿನ ಕಾಂಡ ಕೊರಕದ್ದು ಹೇಳ್ಬೇಕಂದ್ರೆ ಇದು 2 ತಿಂಗಳೊಳಗೆ ಬರುವಂಥದ್ದು ಒಂದು ರೋಗ ಇದೆ. ಯಾವುದೋ ಟೈಮ್ ಇರಲಿ, ಒಂದೊಂದು ಏನೈತೆ ಅಂದ್ರೆ ರೀ ಈ ಟೈಮ್ ಬರಬೇಕು ಈ ಟೈಮ್ ಬರಬಾರ್ದು ಏನಿಲ್ಲ ಅದ. ಇದು ಹೆಚ್ಚ ಕಡಿಮೆ ಅಷ್ಟೇ ರೀ. ಅದು ಒಂದು ಟೈಮ್ದಾಗ ಜಾಸ್ತಿ ಆಕೈತಿ, ಒಂದು ಟೈಮ್ದಾಗ ಕಮ್ಮಿ ಆಕೈತಿ. ಅಂದ್ರೆ ಒಂದೇದು ನೋಡ್ರಿ, ಈಗ ವಾತಾವರಣ ಸಫಿಷಿಯೆಂಟ್ ಕರೆಕ್ಟ್ ಆಗಿತ್ತಿಲ್ಲ ಅಂದ್ರೆ ಕೂಲ ಒಂಥರ ಟೆಂಪ್ರೇಚರ್ ಕರೆಕ್ಟ್ ಇತ್ತಿಲ್ಲ, ಇದು ಏನಾಗ್ತೈತಿ ಅಲ್ಲಿ ಸಸಿಗಳು ಸಾಯೋದು ಕಮ್ಮಿ ಇರ್ತಾವೆ. ಇದು ಯಾಕೆ ಬರ್ತೈತಿ ಅಂದ್ರೆ ಒಂದೇದು ಹೇಳ್ಬೇಕಂದ್ರೆ ನಿಮಗಿದು ಎಲ್ಲಿ ಸಸ್ಯಗಳು ಸಾಯ್ತಿರ್ತಾವೆ ಅದನ್ನು ನೋಡ್ತಿರ್ತಾವೆ ಕೀಟಗಳು. ಹಿಂಗಾಗಿ ಏನೈತಿ ಬೇಸಿಗೆ ಟೈಮ್ದಾಗ ಜಾಸ್ತಿ ಸಾಯ್ತಿರ್ತಾವೆ. ಉಳಿಕೆ ಟೈಮ್ದಾಗ ಏನು ಅಷ್ಟೇನು ಸಫಿಷಿಯೆಂಟ್ ಇರ್ತೈತಿ, ಸಾಯ್ತಿರ್ತಾವೆಲ್ಲ ನಾಗೆಲ್ಲ ಎಲ್ಲೋ ಒಂದೊಂದೊಂದು ಆಗ್ತಿರ್ತಾವೆ. ಬೇಸಿಗೆ ಟೈಮ್ದಾಗ ಯಾಕೆ ಹೆಚ್ಚಾಕೈತೆ ಅಂದ್ರೆ ಒಂದೇದು ಏನು ಮಾಡ್ತೀರಿ ನೀವು, ಬಿಸಿಲಿದ್ದಾಗ ನೀರು ಕೊಡಕ್ಕೆ ಹೋಗ್ಬಾರ್ದು. ಮಣ್ಣು ಕಾದಿರ್ತೈತಿ. ಮಣ್ಣು ನೋಡ್ರಿ, ಈಗ 2 ತಿಂಗಳು ಬೆಳೆ ಏನು ಬರ್ತೈತಿರಲ್ಲ, ಭೂಮಿ ನೆಳಗಳು ಗೊಯ್ಯೋ ಸ್ಟೇಜಿಗೆ ಬರಬೇಕು. ಅಂತ ನೆಳಗೆ ಹೋದ್ಮೇಲೆ ಅಂತೀವಿ ನೀವು ಬೇಕಾದಾಗ ಬಿಸಿಲಾಗ ನೀರು ಬಿಟ್ಟರೆ ನಡಿತೈತಿ. ನೀವು ಏನು ಮಾಡ್ತೀರಿ, ಇನ್ನೂ ಬಿಸಿಲು 2 ತಿಂಗಳೊಳಗೆ ಅಂದ್ರೆ ಏನೇನೆಲ್ಲ ಕಾಣ್ತಿರ್ತೈತಿ ಭೂಮಿಯಿಂದ, ಭೂಮಿ ಹೀಟ್ ಆಗ್ತಿರ್ತೈತಿ. ಆ ಟೈಮ್ದಾಗ ನೀವು ಬಿಸಿಲಾಗ ನೀವು ನೀರು ಕೊಟ್ಟರು ಆಟೋಮೆಟಿಕ್ ಏನಾಕೈತಿ ಬೆಳೆಗಳು ಒಳಗೊಂದ ಸಸಿಗಳು ಸಾಯುವಂಥ ಪೊಸಿಷನ್ ಇರ್ತೈತಿ. ಆ ಟೈಮ್ದಾಗ ಅದು ಸತ್ತ ಸಸಿ ತಿನ್ನಾಕತ್ತಂದು ಬಂದಿರ್ತೈತಿ. ಅದು ನಂತರ ಅದ್ರ ಜೋಡಿ ಚಲೋ ಇದ್ದಿದ್ದನ್ನು ಈಗ ತಿನ್ಕೋತ ಹೋಗಿಬಿಡ್ತೈತಿ ಅದು. ಹಿಂಗಾಗಿ ಅಂತಿ ಇದನ್ನು ಮಾಡೋಕ್ಕೂ ಸರಿಯಾಗಿ ಹಗಲು ಹೊತ್ತು ಅಂದ್ರೆ ನೀವು ಮುಂಜಾನೆ ಅಥವಾ ರಾತ್ರಿ ಈ ಟೈಮ್ ಅಂತಿ 2 ತಿಂಗಳು ಬೆಳೆಗಳು ನೀರು ಕೊಡ್ತೀವಿ ರೀ. ಮತ್ತು ಇನ್ನೊಂದು ನಿಮ್ಗೆ ಕಾಂಡ ಕೊರಕಾದ್ರೆ ಇನ್ನೊಂದು ಏನು ಮಾಡ್ತೀವಿ ರೀ, ಅವನ್ನೆಲ್ಲ ಮ್ಯಾಗಿನ ಮೇಲೆ ಎಳೆಯೆಲ್ಲ ಜಗ್ರಿ ಅವ್ನು ಜಗ್ಗಿ ಅವಕಾಶ ತೆಗ್ಸಿಂದ ಒಂದು 4 ಈ ಜೀವಾಣು ಇದೈತಿ. ಅದು ಮತ್ತು ಬೇರೆ ಅದೇನು ನಿಮಗೇನು ಮಾಡೋ ಅಷ್ಟೇನು ಆಗ್ತೈತಿಲ್ಲ ಗೊತ್ತಿಲ್ಲ. ಟ್ರೈಕೋಗ್ರಾಮ ಅಂತಂದು ಬರ್ತೈತಿ. ಒಂದೇದು ನೀವು ಏನು ಮಾಡಿರಿ, ಕ್ಲೋರೋಪೈರಿಫಾಸ್ 20 EC ಇದನ್ನು ಏನು ಮಾಡಿರಿ 250 ml ಇದು 10 ಪಂಪ್ ಮಾಡಿರಿ. ಅದನ್ನು 10 ಪಂಪ್ ಮಾಡಿ ಸ್ಪ್ರೇ ಕೊಡ್ರಿ. ಮತ್ತು ಇಲ್ಲ ಪಿಪ್ರೋನಿಲ್ 5% ಅದೊಂದು ಸಿಗ್ತೈತಿ ನಿಮಗೆ. ಅದನ್ನು ಬೇಕಾದ್ರೆ ನೀವು ಎಂತಿ ಅದನ್ನು ನೀವು 500 ml ಅಂದ್ರೆ ಅರ್ಧ ಲೀಟ್ರ್ 1 ಎಕರೆಗೆ ಅದು 10 ಪಂಪ್ ಮಾಡಿರಿ, ಅದು ನಡಿತೈತಿ. ಮತ್ತು ಇಲ್ಲ ನಿಮ್ಮ ಮೊನೊಕ್ರೋಟೋಫಾಸಿಂದ ನಿಮ್ಗೆ 36 SL ಅಂತ ಸಿಗ್ತೈತಿ ನಿಮಗೆ. ಅದನ್ನು ಬೇಕಾದ್ರೆ ನೀವು ಎಂತಿ 500 ml ಅದನ್ನು 10 ಪಂಪ್ ಮಾಡ್ಕೋರಿ. ಇಲ್ಲಪ್ಪ ಬೇಡ ಇದು ಯಾವುದಕ್ಕೂ ನಮ್ಮದು ನಿವಾರಣೆ ಆಗೋಲ್ಲ ನಮ್ಮದಿತ್ತಲು ನಿಮ್ಗೆ ಎಂತಿ ಕೊರಾಜನ್ ಅಂತಂದು ಸಿಗ್ತೈತಿ 18.5% ಅಂತ ಇರ್ತೈತಿ ರೀ. ಅದನ್ನು ಬೇಕಾದ್ರೆ ನೀವು ಏನೈತಿ 150 ml 1 ಎಕರೆ ಅಂದ್ರೆ 10 ಪಂಪ್ ಆಗ್ತೈತಿ. ಅದರಲ್ಲೇ ಬೇಕಾದ್ರೆ ನೀವು ಮಾಡ್ಕೋರಿ. ಇದು ಎಲ್ಲಿ ತಕ ಅಂದ್ರೆ ರೀ, ನೀವು ಒಂದೇ ಸರಿ ಸ್ಪ್ರೇ ಮಾಡಿ ನಡೆಯಂಗಿಲ್ಲ. ಹಂಗೆ ನೀವು ಏನೋ ಇದ್ರೂ 60ರಿಂದ 70 ದಿವಸದ ಅದನ್ನು ದಾಟೋ ತಕ ಅದನ್ನ ಹೊಡಿ. ಯಾವಾಗ ನಿಮ್ದು 70 ದಿವಸ ಕಡಿಮೆ ಮುಂದೆ ಏನು ದಾಟ್ತೈತಿ ಆವಾಗ ಬಿಟ್ಟು ಅದ್ರ ಅಂದ್ರೆ ಅದು ಮುಂದೆ ಬೇರೆ ಆಗ್ತೈತಿ. ಅದಂದ್ರೆ ಅದ್ರದ್ದು ಒಂದು ಕ್ರಿಯೆ ಬೇರೆ ಇರ್ತೈತಿ. ಹೆಂಗೆ ಇರ್ತೈತಿ ಅಂದ್ರೆ ರೀ, ಸಸಿ ಬೆಳವಣಿಗೆ ಸಣ್ಣದಿದ್ದಾಗ ಚಿಗುರ
ಒಳಗೆ ಒಳಗೆ ಕಬ್ಬಿನ ಗಣಿಕೆಗಳು ತಂದು ಬರ್ತಿರ್ತಾವೆ ಸಣ್ಣಂಗೆ ಅಂದ್ರೆ ಮೊದಲು ಮರಿ ಹಾಕೋತ ಬರ್ತದೆ 90 ದಿವಸ ಅಥವಾ 100 ದಿವಸನಾಗ ಕಂಪ್ಲೀಟ್ ಮಾಡ್ತಿರ್ತೈತೆ ಅದು. ಹೀಗಾಗಿ ಏನೈತಿ ಆ ಟೈಮ್ದಾಗ ಏನೈತಿ ಫಸ್ಟಿಗೆ ನಿಮ್ಮ 60 ದಿವಸಕ್ಕೆ ಈಗ ಮೊದಲು ತನ್ನಷ್ಟು ಮಟ್ಟಿಗೆ ತಾನೇ ಬೆಳ್ಕೊಳ್ಳೋದ್ರಾಗಿರ್ತೈತಿ. ಮುಂದೆ 60 ದಿವಸ ದಾಟ್ತಿಲ್ಲ ಸಣ್ಣಂಗೆ ಒಳಗೆ ನೀವು ಕಳ್ಳ ಬೆಚ್ಚಿ ನೋಡ್ಕೊತ ಹೋಗೋರು ಸಣ್ಣ ಕಬ್ಬು ಹಾಕಕತ್ತಿ ಗೆರೆ ಹಾಕ್ತಿರ್ತೈತಿ. ಆವಾಗ ಕಳೆಲ್ಲ ಉಲ್ಟಾ ಆಚೆ ಕಟ್ಟಿ ತೆಳಗೆ ಬರ್ತೈತಿ ಅದು. ಹೀಗಾಗಿ ಏನೈತಿ ಅದಕ್ಕೆ ತಕ್ಷಣ ಮುಂದೆ ಏನೈತಿ ಇಂಟರ್ನೋಡ್ ಬೋರ್ ತಂದು ಬೇರೆ ಇರ್ತೈತಿ ಅದು. ಈ ಟೈಮ್ದಾಗ ಏನೈತಿ 60 ದಿವಸದಾಗ ಏನು ಬರೋದು ಇದು ಕಾಂಡ ಕೊರಕ. ಮುಂದೆ ಏನು ನಿಮಗೆ ಎಲ್ಲಿ ಅದು ಎಂಡ್ ಮಠ ಕಬ್ಬು ಕಟಾವು ಮಾಡೋತಕ್ಕ ಬರೋದು ನಿಮಗೆ ಏನೈತಿ ಇಂಟರ್ನೋಡ್ ಬೋರ್ ತಂದು ಬರ್ತೈತಿ, ಕಬ್ಬು ಕೊರಕ ತಂದು ಬರ್ತೈತಿ. ಅದ್ರ ಬದಲು ಒಂದಿಷ್ಟು ನಿಮಗೆ ಮತ್ತೆ ವಿವರಣೆ ಕೊಡ್ತಾನು. ಈಗ ಇಷ್ಟು ಮಾಡಿರಿ ಅದನ್ನು ಇಷ್ಟು ಮಾಡಿ ನಿವಾರಣೆ ಮಾಡ್ಕೊರಿ. 1-2 ಸರಿ ಸ್ಪ್ರೇ ಬರ್ತೈತಿ ಮಾಡಿರಿ, ಕ್ಲಿಯರ್ ಆಗ್ತೈತಿ. ಮುಂದೆ ಏನೈತಿ ಮತ್ತು ಇನ್ನೊಂದು ಅದು ಕಾಂಡ ಕೊರಕ ಇದೈತಿರಲ್ಲ ನಿಮ್ಮದು ಯಾವುದು ಇಂಟರ್ನೋಡ್ ಬೋರ್ ಕಬ್ಬು ಕೊರಕದ ಬದಲು ಮತ್ತು ವಿವರಣೆ ತೊಗೊಂಡು ಮತ್ತೆ ನಿಮಗೆ ಮತ್ತೆ ನೆಕ್ಸ್ಟ್ ಮತ್ತೆ ಬರ್ತಾನೆ.